ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಕಡಿಮೆ ಖರ್ಚಿನಲ್ಲಿ ಗ್ರ್ಯಾಂಡ್ ಆಗಿ ನಾವು ಸೀರೆಗೆ ಕುಚ್ಚನ್ನು ಯಾವ ಥರ ಹಾಕಬೇಕಂತ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ನಾನು ಸೀರೆಗೆ ಕಲರ್ ಕಾಂಬಿನೇಷನ್ ಯಾವ ಥರ ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಪಲ್ಲುನಲ್ಲಿ ಆರೆಂಜ್ ಕಲರ್ ಇದೆ, ಆರೆಂಜ್ ಕಲರ್ ತಗೊಂಡಿದ್ದೀನಿ. ಈ ಥರ ಉಳಿದಿರುವಂತಹ ಥ್ರೆಡ್ನಿಂದ ನಾನು ಮಾಡಿ ತೋರಿಸ್ತೀನಿ. ಜಾಸ್ತಿ ಥ್ರೆಡ್ ಏನು ಬೇಕಾಗೋದಿಲ್ಲ. ಇಲ್ಲಿ ಬಾರ್ಡರ್ನಲ್ಲಿ ಬ್ಲೂ ಕಲರ್ ಇದೆ, ಹಾಗೆ ಸಿಲ್ವರ್ ಜರಿ ಬಂದಿದೆ. ನಾನಿಲ್ಲಿ ಕುಚ್ಚು ಕಟ್ಟೋದಕ್ಕೆ ಸಿಲ್ವರ್ ಜರಿಯನ್ನು ಯೂಸ್ ಮಾಡ್ಕೋತೀನಿ. ಜರಿ ಸಿಲ್ವರ್ ಬಂದಿರೋದ್ರಿಂದ. ಹಾಗೆ ಇಲ್ಲಿ ಪಿಕಾಕ್ ಗ್ರೀನ್ ಇದೆ, ಇದನ್ನು ನಾನು ತಗೊಳ್ಳೋದಿಲ್ಲ. ಬರೀ ಪಲ್ಲು ಕಲರ್ ಮತ್ತು ಬಾರ್ಡರ್ನಲ್ಲಿರುವಂತಹ ಡಾರ್ಕ್ ಬ್ಲೂ ಕಲರನ್ನು ಯೂಸ್ ಮಾಡಿ ಈ ಸೀರೆ ಕುಚ್ಚನ್ನು ತೋರಿಸ್ತೀನಿ. ಈ ಥರ ನಾವು 2-3 ಉಳಿದಿರೋ ಥ್ರೆಡ್ಡನ್ನು ಸೇರಿಸಿ ಕುಚ್ಚನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ಟೈಮ್ ತುಂಬಾ ಸೇವ್ ಆಗುತ್ತೆ. ಒಂದಾದರೆ 150 ಸಲ ಸುತ್ಕೋಬೇಕಲ್ಲ, ಅದೇ 2-3 ಇದ್ದರೆ ನಾವು ಕಡಿಮೆ ಸಲ ಸುತ್ಕೊಂಡು ಕುಚ್ಚು ಕೂಡ ಬೇಗನೆ ನಾವು ರೆಡಿ ಮಾಡ್ಕೋಬೋದು. ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ, ಬ್ಲೂ ಕಲರ್ ತಗೊಂಡಿದ್ದೀನಿ. ಇಷ್ಟು ಕೂಡ ಬೇಕಾಗೋದಿಲ್ಲ ಇದಕ್ಕೆ, ಇದ್ರ ಒಳಗಡೆನೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಇಷ್ಟು 6 ಎಳೆ ದಾರ ಇದಕ್ಕೆ ಹೋಗೋದಿಲ್ಲ. ಲಾಸ್ಟಲ್ಲಿ ಒಂದು ಈ ಥರ ಗಂಟಾಕಿ ಇಟ್ಕೊಂಡಿದ್ದೀನಿ. ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ಕಲರ್ ಹೋಗುತ್ತೆ ಅಂದರೆ ನೀವು ಕಲರ್ ಹೋಗದೆ ಇರೋದು ಯಾವುದಾದ್ರೂ ಬೀಡನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, 1 ತೊಲೆ ಆದರೆ ಸಾಕಾಗುತ್ತೆ ಈ ಡಿಸೈನ್ಗೆ. ಇದಕ್ಕೆ ಒಂದು 10 ರುಪೀಸ್ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಈ ಥ್ರೆಡ್ ನೋಡಿ, ಇದು ಎರಡೂ ಸೇರಿ ಒಂದು ಥ್ರೆಡ್ ಆಗೋಷ್ಟಿಲ್ಲ. ಕೆಲವೊಂದು ಕಡೆ ನಮ್ಮ ಹತ್ರ ಇಲ್ಲಿ 15 ಮತ್ತು 20 ರೂಪಾಯಿಗೆ ಥ್ರೆಡ್ ಸಿಗುತ್ತೆ. ನಿಮ್ಮ ಹತ್ರ ಎಷ್ಟು ಸಿಗುತ್ತೋ ಗೊತ್ತಿಲ್ಲ. ನಾನು ನಮ್ಮ ಕಡೆ ಎಷ್ಟು ಸಿಗುತ್ತೋ ಅದರ ಮೇಲೆ ಹೇಳ್ತಿದ್ದೀನಿ. ಕೇವಲ ಒಂದು 10 ರೂಪಾಯಿ ಆದರೆ ಸಾಕು ಈ ಕುಚ್ಚು ಕಟ್ಟೋದಕ್ಕೆ ಒಂದು ಕಲರ್ಗೆ. ನೆಕ್ಸ್ಟ್ ಇದು ಕೂಡ ಅಷ್ಟೇ, ಪೂರ್ತಿ ಖಾಲಿ ಆಗೋದಿಲ್ಲ. ಇನ್ನೂ ಥ್ರೆಡ್ ನಮಗೆ ಉಳಿಯುತ್ತಲ್ಲ, ನೆಕ್ಸ್ಟ್ ಸೀರೆಗೂ ಕೂಡ ನಾವು ಅದನ್ನು ಸೇಮ್ ಕಲರ್ ಬಂದಾಗ ಮ್ಯಾಚ್ ಮಾಡಿ ಹಾಕ್ಕೋಬೋದು. ಥ್ರೆಡ್ಗೆ ಒಂದೇ 15ರಿಂದ 20 ರೂಪಾಯಿ ಮತ್ತು ಬೀಡ್ಸ್ಗೆ ಒಂದು 10 ರುಪೀಸ್. ಟೋಟಲ್ ಒಂದು 20 to 25 ರುಪೀಸ್ ಒಳಗಡೆ ನಾವು ಸೀರೆಗೆ ಕುಚ್ಚನ್ನು ಹಾಕ್ಕೋಬೋದು. ಇದರಿಂದ ನಾನಿವಾಗ 150 ಎಳೆ ಕುಚ್ಚನ್ನು ರೆಡಿ ಮಾಡ್ಕೋತೀನಿ. ಯಾವ ಥರ ಅಂತ ತೋರಿಸ್ತೀನಿ. ಒಂದೇ ಸಲಕ್ಕೆ ಆಗಬೇಕು, ಅಂದರೆ ಇದು ಒಂದಾದರೆ ಒಂದೇ ಸಲಕ್ಕೆ ನನಗೆ ಸೀರೆ ಪೂರ್ತಿ ಆಗಬೇಕು. ಆ ಥರ ಅಷ್ಟು ಉದ್ದ ನಾನು ರೆಡಿ ಮಾಡ್ಕೋತೀನಿ. 2 ಥ್ರೆಡ್ ತೊಗೊಂಡಿದ್ದೀನಲ್ಲ, 75 ಸಲ ನಾನು ಇದನ್ನು ಸುತ್ಕೋತೀನಿ. ಎರಡನ್ನೂ ಸಮವಾಗಿ ಇಟ್ಕೊಳ್ಳಿ. ಒಂದೇ ಆದರೆ 150 ಎಳೆ ಸುತ್ಕೊಳ್ಳಿ. ನಾನಿಲ್ಲಿ 2 ಥ್ರೆಡ್ ತೊಗೊಂಡಿರೋದ್ರಿಂದ 75 ಸಲ ಸುತ್ಕೋತೀನಿ. ನಮಗೆ ಕುಚ್ಚು ಉದ್ದವಾಗಿ ಬೇಕಂದರೆ ನಮ್ಮ ಕಾಲಿಗೆ ಈ ಥರ ಹೆಬ್ಬೆರಳಿಗೆ ಈ ಥರ ಹಾಕ್ಕೊಂಡು ನಮ್ಮ ಈ 2 ಬೆಟ್ಟಿನಿಂದ ಈ ಥರ ಹಿಡ್ಕೋಬೇಕು. ಈ ಥರ ಉದ್ದ ನಮಗೆ ಎಷ್ಟು ಬೇಕೋ ನೋಡ್ಕೋಬೇಕು. ಈ ಥರ ಕಾಲಿಗೆ ಹಾಕಿ ಮಾಡೋದ್ರಿಂದ ಎಷ್ಟು ಉದ್ದ ಬೇಕೋ ಅಷ್ಟು ಕುಚ್ಚು ಉದ್ದ ನಾವು ಬೇಗನೆ ಒಂದು ನಿಮಿಷ ಅಥವಾ 2 ನಿಮಿಷದಲ್ಲಿ ನಾವು ಅಷ್ಟು ಉದ್ದ ಕುಚ್ಚನ್ನು ರೆಡಿ ಮಾಡ್ಕೋಬೋದು. ಈ ಥರ 2 ಎಳೆ ದಾರ ತಗೊಂಡು ಈ ಥರ ಹಿಡ್ಕೋತೀನಿ. ಇದನ್ನು ನಾನು ಇವಾಗ 75 ಸಲ ಈ ಥರ ಸುತ್ತಾ ಬರ್ತೀನಿ. ಈ ಥರ 75 ಸಲ ಸುತ್ಕೋತೀನಿ. ಅದಾದಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕಂತ. ಓಕೆ ನೋಡಿ, ಇಲ್ಲಿ 75 ಸಲ ಸುತ್ಕೊಂಡಿದ್ದೀನಿ. 75 ಸಲ ಅಂದರೆ 2 ಎಳೆ ಸುತ್ಕೊಂಡಿದ್ದೀನಲ್ಲ, ನನಗಿಲ್ಲಿ 150 ಎಳೆ ಕುಚ್ಚು ರೆಡಿ ಆಯಿತು. ಇದನ್ನು ಇವಾಗ ನಾನು ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೊತೀನಿ. ನೋಡಿ, ಇಷ್ಟು ಉದ್ದ ಬಂತು ಕುಚ್ಚು. ಅದೇ ನಾವು ಯಾವುದಾದ್ರೂ ರೈಟಿಂಗ್ ಪ್ಯಾಡ್ ಅಥವಾ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡು ನೀವು ಯಾವುದಕ್ಕಾದ್ರೂ ಸುತ್ತಿದ್ರೆ ಇಷ್ಟು ಉದ್ದ ಬರೋದಿಲ್ಲ. ನಮ್ಮ ಕಾಲು ಮತ್ತು ಕೈಯಿಂದ ನಾವು ಈ ಥರ ಸುತ್ತಕೊಂಡ್ರೆ ತುಂಬಾ ಉದ್ದವಾದ ಕುಚ್ಚು ನಮಗೆ ರೆಡಿ ಆಗುತ್ತೆ. ಇನ್ನೂ ಉದ್ದ ಬೇಕಿದ್ರೆ ಇನ್ನೂ ಉದ್ದ ಕೂಡ ಮಾಡ್ಕೋಬೋದು. ಇದಕ್ಕೆ ನಾನಿವಾಗ ಗಮ್ಮನ್ನು ಹಚ್ಚಿ ಫಿಕ್ಸ್ ಮಾಡ್ತೀನಿ ಇದನ್ನು. ಒಂದು ವೇಳೆ ನೀವು ಸೀರೆಗೆ ಹೋಲ್ ಹಾಕಿ ಮಾಡ್ತಾ ಇದ್ದರೆ ಸ್ವಲ್ಪ ಥ್ರೆಡನ್ನು ಹಿಂದೆ ಮುಂದೆ ಮಾಡಿಕೊಂಡು ಈ ಥರ ಚೂಪಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ರೋಶಾದಲ್ಲಿ ಹಾಕ್ತಾ ಇರೋದ್ರಿಂದ ನಡೆಯುತ್ತೆ ಯಾವ ಥರ ಮಾಡಿಕೊಂಡ್ರು. ನೋಡಿ, ಈ ಥರ ಕುಚ್ಚಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಇದನ್ನು ನಾನು ಸ್ಟ್ರೇಟ್ನರನ್ನು ಬಳಸಿ ನೀಟಾಗಿ ಮಾಡ್ಕೋತೀನಿ. ಸ್ಟ್ರೇಟ್ನರ್ನಿಂದ ಸ್ಟ್ರೇಟಾಗಿ ಮಾಡಿದ ಮೇಲೆ ತೋರಿಸ್ತೀನಿ. ಹಾಗೆ ಇನ್ನೊಂದು ಕಲರ್ ಕುಚ್ಚಿತ್ತಲ್ಲ, ಇದನ್ನು ಕೂಡ ರೆಡಿ ಮಾಡಿಕೊಂಡು 2 ರೆಡಿ ಆದಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಓಕೆ ನೋಡಿ, 2 ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ. ಸ್ಟ್ರೇಟ್ನರ್ನಿಂದ ನೀಟಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಷ್ಟು ಉದ್ದದ ಕುಚ್ಚು
ರೆಡಿಯಾಗಿದೆ. ಇದರಲ್ಲಿ ಇನ್ನೂ ಉಳಿಯುತ್ತೆ ಅಂತ ಅನಿಸುತ್ತೆ. ಒಂದು ವೇಳೆ ಉಳಿದ್ರೆ ತೋರಿಸ್ತೀನಿ ನಿಮಗೆ ಎಷ್ಟು ಉಳಿದಿದೆ ಅಂತ. ಈ ಥರ ನೀಟಾಗಿ ಮಾಡ್ಕೊಂಡು ಕುಚ್ಚು ಕಟ್ಟೋದ್ರಿಂದ ಕಸ್ಟಮರ್ಗಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ನೆಕ್ಸ್ಟ್ ಟೈಮ್ ಕೂಡ ನಿಮ್ಮ ಹತ್ರನೇ ಆರ್ಡರ್ಸ್ ಬರುತ್ತೆ. ಈ ಥರ ಮಾಡ್ಕೊಳ್ಳಿ. ಅಷ್ಟು ಉದ್ದದ ಕುಚ್ಚು ಮಾಡ್ಕೊಂಡ್ಮೇಲೆ ನನ್ನ ಹತ್ರ ಇನ್ನು ಇಷ್ಟು ಥ್ರೆಡ್ ಉಳಿದಿದೆ ನೋಡಿ. ಇದು ಎಷ್ಟು ಕಡಿಮೆ ಇತ್ತಲ್ಲ. ಒಂದು ಪೂರ್ತಿ ಥ್ರೆಡ್ ತೊಗೊಂಡ್ರೆ ನಿಮಗೆ ಒಂದು ಅರ್ಧ ಕೂಡ ಖರ್ಚಾಗೋದಿಲ್ಲ. ಜಾಸ್ತಿ ಜನ ಕಮೆಂಟ್ ಹಾಕ್ತೀರಾ, 20 ರೂಪಾಯಿ ಥ್ರೆಡ್ ಇದೆ, ನೀವಿಲ್ಲ ಈ ಥರ ಹೇಳ್ತೀರಾ ಅಂತ. ಅದಕ್ಕೋಸ್ಕರ ನಾನು ಡೀಟೇಲ್ ಆಗಿ ತೋರಿಸಿದ್ದೀನಿ. ಇದು ಎಷ್ಟಿತ್ತು ನೀವೇ ನೋಡಿದ್ರಿ. ಇದರಲ್ಲಿ ಇನ್ನೂ ಇಷ್ಟು ಥ್ರೆಡ್ ಉಳಿದಿದೆ. ಇನ್ನೂ ಅದರಲ್ಲಿ ಕೂಡ ಉಳಿಯುತ್ತೆ. ಕುಚ್ಚು ಹಾಕಿದ ಮೇಲೆ ಕೂಡ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ನೋಡಿ, ಪಲ್ಲು ಸೀದಾ ಕಡೆ ಇದೆ. ಸೀದಾ ಕಡೆಯಿಂದ ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನಾವು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹರಳೆ ದಾರಕ್ಕೆ ಒಂದು ಗಂಟನ್ನು ಹಾಕಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕನ್ನು ಮಾಡ್ಕೋಬೇಕು. ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ತಗೋತೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಬಿಚ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ 2 ಸಲ ಲಾಕನ್ನು ಮಾಡಿಕೊಂಡೆ. ಇಲ್ಲಿಂದ ಇವಾಗ 5 ಚೈನ್ಗಳನ್ನು ಹಾಕ್ತೀನಿ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ನೋಡ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕು. 5 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. 2 ಟೈಮ್ಸ್ ಲಾಕ್ ಆಯ್ತು ಇಲ್ಲೂ ಕೂಡ. ಇದಾದಮೇಲೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಆವಾಗಲೇ ತೋರಿಸಿದ್ನಲ್ಲ, ಈ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಅದನ್ನು ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ಮತ್ತೆ ಇಲ್ಲಿಂದ 5 ಚೈನ್ ಹಾಕ್ಕೋತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಪ್ರತಿ ಸಲ ಲಾಕ್ ಮಾಡ್ಕೊಂಡಾಗಲೂ ನಾನಿಲ್ಲಿ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಡಿಸೈನ್ ಅಂತ. ಇಲ್ಲಿಂದ ಮತ್ತೆ 5 ಚೈನ್ಸ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಅರ್ಥ ಆಯ್ತು ಅನ್ಕೋತೀನಿ. ಒಂದು ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 5 ಚೈನ್ ಹಾಕ್ಕೊಳ್ಳಿ, ಮತ್ತೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಈ ಥರ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ, ಇದೇ ಥರ 2 ಟೈಮ್ಸ್ ಲಾಕು, 5 ಚೈನು, 2 ಟೈಮ್ಸ್ ಲಾಕು, 1 ಬೀಡು. ಈ ಆರ್ಡರಲ್ಲಿ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡಿ. ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೂಡ 5 ಚೈನ್ ಹಾಕಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ 2 ಚೈನ್ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಇದನ್ನು ಇಲ್ಲಿ ಲಾಸ್ಟಲ್ಲಿ ಕುಚ್ಚು ಕಟ್ಕೊಳ್ಳುವಾಗ ಅದರ ಒಳಗಡೆ ಹಾಕಿ ಕಟ್ಕೋಬೇಕು. ನೋಡ್ತಾ ಇರ್ಬೋದು, ಹರಳೆ ದಾರ ಇನ್ನೂ ಇಷ್ಟು ಉಳ್ಕೊಂಡಿದೆ. ಜಾಸ್ತಿ ಥ್ರೆಡ್ ಬೇಕಾಗೋದಿಲ್ಲ. ನೋಡಿ, ಪೂರ್ತಿಯಾಗಿ ಇದೇ ಥರ ಮಾಡ್ಕೊಂಡಿದ್ದೀನಿ. ನೀಟಾಗಿ ಬಂದಿದೆ. ಎಲ್ಲೂ ಕೂಡ ಸೀರೆ ಕೂಡ ಮುದ್ದೆ ಆಗಿಲ್ಲ. ನೋಡ್ತಾ ಇರ್ಬೋದು. ಇವಾಗ ಇದಕ್ಕೆ ಕುಚ್ಚುಗಳನ್ನು ಕಟ್ಕೋಬೇಕು. ಕುಚ್ಚು ಯಾವ ಥರ ಅಂದರೆ, ನಾನು ಇಲ್ಲಿ 2 ಕಲರ್ ತೊಗೊಂಡಿದ್ದೀನಲ್ಲ, ಬ್ಲೂ 4, ಆರೆಂಜ್ 4 ಹಾಕ್ಬೋದು. ಇಲ್ಲ ಅಂದರೆ 2 ಬ್ಲೂ 2 ಆರೆಂಜ್ ಹಾಕ್ಬೋದು. ಇಲ್ಲ ಅಂದರೆ 1 ಬ್ಲೂ 1 ಆರೆಂಜ್. ಮೊದಲು ನೀವು ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ. ಒಂದೊಂದು ಹಾಕ್ಕೋಬೇಕಂದ್ರೆ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. 2 ಕುಚ್ಚು ಬೇಕಂದರೆ ಇಲ್ಲಿ ಸಮವಾಗಿರಬೇಕು. ಈ 5 ಚೈನ್ ಗ್ಯಾಪು ಸಮವಾಗಿರಬೇಕು. ಅಂದರೆ 4 ಈ ಥರ
5, 6 ಈ ಥರ ಇರಬಾರ್ದು. ಆ ಥರ ಸಮವಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಹಾಗೆ 4 ಕುಚ್ಚು ಹಾಕ್ತೀನಂದ್ರೂ ಕೂಡ ನೀವು ಮೊದಲೇ ಕೌಂಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲೇಸ್ ಕುಚ್ಚು ಹಾಕೋದಕ್ಕೆ ಎಷ್ಟಿದೆ, ಇಲ್ಲಿ 4, ಇಲ್ಲಿ 4 ಕರೆಕ್ಟಾಗಿ ಎಂಡ್ ಆಗುತ್ತೋ ಇಲ್ಲೋ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನು ಇವಾಗ ನೋಡ್ಕೋತೀನಿ, ನನಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೋ ನೋಡಿಕೊಂಡು ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣ್ತಿದೆ ಅಂತ. ನನಗಿಲ್ಲಿದು ಬೆಸ ಸಂಖ್ಯೆಯಲ್ಲಿ ಬಂದಿದೆ. 4 ಕುಚ್ಚು ಹಾಕೋದಕ್ಕೂ ಬರಲ್ಲ, 2 ಕುಚ್ಚು ಹಾಕೋದಕ್ಕೂ ಬರಲ್ಲ. ಹಾಗಾಗಿ ಸಿಂಗಲ್ ತಗೋತೀನಿ. ಒಂದು ಬ್ಲೂ, ಒಂದು ಆರೆಂಜ್ ಈ ಥರ ಹಾಕ್ತೀನಿ. ಕುಚ್ಚು ಕಟ್ಟೋದಕ್ಕೆ ನಾರ್ಮಲ್ ನೀಡಲ್ನಲ್ಲಿ 2 ಎಳೆ ನಾನು ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಸಿಲ್ವರ್ ಕಲರ್ ಜರಿ ಥ್ರೆಡ್ ತೊಗೊಂಡಿದ್ದೀನಿ, ಯಾಕಂದರೆ ಸಿಲ್ವರ್ ಜರಿ ಲೇಸ್ ಬಂದಿದೆಯಲ್ಲ ಬಾರ್ಡರ್ನಲ್ಲಿ, ಅದಕ್ಕೋಸ್ಕರ. ಓಕೆ, ಇವಾಗ ಕುಚ್ಚನ್ನು ಹಾಕ್ಕೊಳ್ಳೋಣ. ಇಲ್ಲಿ 5 ಚೈನ್ ಗ್ಯಾಪ್ ಇತ್ತಲ್ಲ, ಅದರ ಒಳಗಡೆಗೆ ನಾನು ಇಲ್ಲಿ 157 ಇರುವ ಕುಚ್ಚನ್ನು ಹಾಕ್ತೀನಿ. ಒಂದೇ ಸಲಕ್ಕೆ ನಾನು ಉದ್ದವಾಗಿ ಮಾಡಿ ಇಟ್ಕೊಂಡಿದ್ದೀನಿ ಕುಚ್ಚು. ಇವಾಗ ಈ ಥರ ಇಟ್ಕೊಂಡು ಸಮವಾಗಿ ಇಟ್ಕೊಳ್ಳಿ. ಈಗ ಬ್ಯಾಕ್ ಸೈಡಿಂದ ಈ ನೀಡಲನ್ನು ಮುಂದ್ಗಡೆ ತೊಗೊಂಬನ್ನಿ. ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿರೋದು ಸ್ವಲ್ಪ ಜರಿ ಥ್ರೆಡ್ಡು ಈ ಥರ ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3 ರಿಂದ 4 ಸಲ ಜರಿ ಥ್ರೆಡನ್ನು ಕುಚ್ಚಿಗೆ ಸುತ್ಕೋಬೇಕು. ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಇದೇ ಸೈಜಲ್ಲಿ ಪೂರ್ತಿ ಸೀರೆನ ಕುಚ್ಚನ್ನು ಕಟ್ತೀನಿ. ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆ ಕುಚ್ಚು ಹಾಕೋದು ಕಂಪ್ಲೀಟ್ ಆಗಿದೆ. ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಕುಚ್ಚು ಆದಮೇಲೆ ತೋರಿಸ್ತೀನಿ ಕಂಪ್ಲೀಟ್ ಆದಮೇಲೆ ಎಷ್ಟು ಉಳಿದಿದೆ ಅಂತ. ಬ್ಲೂ ಕಲರ್ ಮಾತ್ರ ಇಷ್ಟು ಉಳಿದಿದೆ. ಆರೆಂಜ್ ಕಲರ್ ನನಗೆ ಎಷ್ಟು ಮಾಡ್ಕೊಂಡಿದ್ನೋ ಅಷ್ಟು ಕರೆಕ್ಟ್ ಆಯಿತು. ಮತ್ತು ನಾನು ಎಕ್ಸ್ಟ್ರಾ ಮಾಡ್ಕೊಂಡಿಲ್ಲ. ನೋಡಿ ಥ್ರೆಡ್ ಕೂಡ ಹಾಗೇ ಇದೆ. ಬ್ಲೂ ಮಾತ್ರ ಸ್ವಲ್ಪ ಉಳಿದಿದೆ, ಯಾಕಂದರೆ ಬ್ಲೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ಬ್ಲೂ ಸ್ವಲ್ಪ ಉಳಿದಿದೆ. ಆರೆಂಜ್ ಕರೆಕ್ಟಾಗಿ ಬಂತು ನನಗೆ ಕುಚ್ಚು. ಬ್ಲೂವಿಂದ ಸ್ಟಾರ್ಟ್ ಆಗಿತ್ತಲ್ಲ, ಬ್ಲೂವಿಂದನೇ ಎಂಡ್ ಆಯಿತು. ಫಿನಿಶಿಂಗ್ ಮಾತ್ರ ಕರೆಕ್ಟಾಗಿ ಬಂದಿತ್ತು. ಈ ಡಿಸೈನ್ಗೆ ಒಂದು 300 350ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. ನಾನಿಲ್ಲಿ 300 ಚಾರ್ಜ್ ಮಾಡ್ಕೊಂಡಿದ್ದೀನಿ. 350ವರೆಗೂ ಕೂಡ ಮಾಡ್ಕೋತಾರೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.